25ರಂದೇ ಅಂದು ಇವತ್ತು ನನ್ನ ಜಮೀನು ಸುತ್ತಳಿ ಪಾಳ್ದೆ ಇರ್ತಕ್ಕಂಥ ಜಮೀನಿಗೆ ಅತಿಕ್ರಮ ಪ್ರವೇಶ ಮಾಡಿ ನಾನು ಬಂದು ಅಳತೆ ಮಾಡೋಕ್ಕೆ ಬಂದಿದ್ದಾರೆ. ನಂದು PTCL ಹಾಕ್ಬೇಕಾದ್ರೆ 139 P1 ಇರೋದನ್ನ ಅದನ್ನು ಕನ್ವರ್ಷನ್ ಇದು ಮಾಡಿಸಿ ದುರಸ್ತು ಮಾಡಿಸಿ ಅದನ್ನು 270 271 139 P1ನ ಬದಲಾಯಿಸ್ಕೊಂಡು ಇವಾಗ ನಮ್ಮ ಹೆಸರಿಗೆ ಪಾಣಿ ಕೊಟ್ಕೊಂಡು ಇದನ್ನ ರಾಮಕೃಷ್ಣನಿಂದ ನಾನು ಕ್ರಯ ಮಾಡಿದ್ದೆ. ಕ್ರಯ ಮಾಡೋ ಬಂದು ಅವ್ರನ್ನ ಹತ್ರ ಕೋರ್ಟ್ಗೆ ಇದಾಗಿ ತಗೊಂಡು ಅವ್ರ ಹತ್ರ ಇದು ಮಾಡಿ ಅಲ್ಲೂ ಇದು ಮಾಡ್ಕೊಂಡಿದ್ದಾರೆ. ಕೋರ್ಟ್ನಲ್ಲಿ ಡಿಗ್ರಿ ಕನ್ಸಲ್ಟ್ ಡಿಗ್ರಿ ಮಾಡಿಸ್ಕೊಂಡು ಕೊನೆಗೆ ಅದು ಅವ್ರನ್ನ ಬಿಟ್ಟರು. ನಾನು 2015ರಲ್ಲಿ ರಿಜಿಸ್ಟ್ರ್ ಮಾಡಿಸ್ಕೊಂಡೆ. 15ರಿಂದ ಹಾಗೇ ಬಂತಾನು ತಿರ್ಗಾ PTCL ಹಾಕ್ಬೇಕಾದ್ರೆ ACಗೆ ಹಾಕ್ಕೊಂಡ್ರು. AC ಸರ್ಕಾರ ಆದೇಶ ಅವರಂತಲೇ ಮಾಡಿಕೊಟ್ರು. ನನಗಿದೇನು ಇಂಥ ಅನ್ಯಾಯ ಮಾಡಿದ್ರು ಅಂತ ಅಂದ್ಬಿಟ್ಟು ನಾನು ಈಗ ಕೋರ್ಟ್ಗೆ ಮಾಗಡಿ ಕೋರ್ಟ್ಗೆ ಸಿವಿಲ್ ಕೋರ್ಟ್ಗೆ ದಾವೆ ಹೂಡಿದಾಗ ಏನಾಗಿದೆ, ಅಲ್ಲಿ ನನಗೆ ಸ್ಟೇ ಕೊಟ್ಟಿದ್ದಾರೆ. ಈಗ ಹೇಗಿದೆಯೋ ಹಾಗೆ ಅತಿಕ್ರಮ ಪ್ರವೇಶ ಮಾಡಿಕೊಡ್ರು ಅಂತ ಅಂದ್ಬಿಟ್ಟು ಸ್ಟೇ ಕೊಟ್ಟಿದ್ದಾರೆ. ಆ ಸ್ಟೇವನ್ನು ಸಹ ಇದು ಮಾಡಿ ಉಲ್ಲಂಘನೆ ಮಾಡಿ ಇವತ್ತು ಬಂದು ನನಗೆ RI VA ಆಮೇಲೆ ಸರ್ವೇಯರು ಎಲ್ಲರೂ ಸೇರಿಕೊಂಡು ನಾನು ವಯೋವೃದ್ಧ ನನಗೆ ಗಲಾಟೆ ಮಾಡಿ ಹತ್ಯೆ ಮಾಡಿ ಇವತ್ತು ಕಲ್ಲು ಹಾಕಿ ಇದು ಮಾಡಿದ್ದಾರೆ. ಇದು ಮಾಡಿರೋದು ಭಾಳ ಅಪರಾಧ. ನಾನು ಆಗೂ ಬೇಡ್ಕೊಂಡೆ ಅವ್ರನ್ನ. ನನಗೆ ಕೋರ್ಟ್ನಲ್ಲಿ ಕನ್ಸಲ್ಟ್ ಡಿಗ್ರಿ ಆಗಿದೆ, ಮತ್ತು ನನಗೆ ಸ್ಟೇ ಕೊಟ್ಟಿದ್ದಾರೆ. ಸ್ಟೇ ಕೊಟ್ಟರು ಸಹ ಇವರು ನಾನು ಬಿಡದೆ ಗಲಾಟೆ ಮಾಡಿ ಆಯ್ತು ರೀ ಸ್ಟೇ ನನಗೆ AC ಆಗಿದೆ, ಆದೇಶ ಆಗಿದೆ, ಹೋಗ್ರಿ ನೀವು ಅಲ್ಲಿ ಮಾಡಿಕೊಡ್ರಿ ಅಂತ ಈಗ ಅನ್ಯಾಯ ಮಾಡಿ ನನಗೆ ನನ್ನ ವಯೋವೃದ್ಧನ ಈ ಥರ ಟಾರ್ಚರ್ ಕೊಡ್ತಾರೆ ಸ್ವಾಮಿ. ನನಗೆ ಭಾಳ ಮಾನಸಿಕ ಹಿಂಸೆ ಆಗಿಬಿಟ್ಟು ತೊಂದರೆ ಆಗಿದೆ. ನಾನು ಹೆಂಗೆ ಈ ಜೀವನ ಮಾಡೋದು? ನಂದು 86 ವರ್ಷ ಏಜ್ ಪರ್ಸನ್ನು. ನಾನು ರಿಟೈರ್ಡ್ ಸ್ಕೂಲ್ ಮಾಸ್ಟ್ರು. ಯಾವಾಗಲೂ ಪ್ರತಿ ಸಾರಿ ಬಂದು ನನಗೆ ತೊಂದರೆ ಕೊಡ್ತಾ ಇರ್ತಾರೆ. ನಾನು ಎಷ್ಟೇ ಬೇಡ್ಕೊಂಡ್ರೂ ಸಹ ನಾನು ವಯಸ್ಸಾದವು ಅಂತ ಅಂದ್ಬಿಟ್ಟು ನನ್ನ ಗಣನೆಗೆ ತಗೊಳ್ಳೋ ನಾನು ಮಾತುಗಳನ್ನ ಈ ಥರ ಆಗಿದೆ ಸ್ವಾಮಿ. ನಾನು ಕೋರ್ಟ್ನಲ್ಲಿ ಆದೇಶ ಮಾಡಿಸಿ ಅಲ್ಲೂ ಸಹ ನಾನು ವಕೀಲರ ಮೂಲಕ ನಮ್ಮ ಜಡ್ಜಿಯವ್ರಿಗೆ ಆದೇಶನ ಕೇಳ್ಕೊಂಡು ಇದು ಮಾಡೋಕ್ಕೆ ಸ್ಟೇ ಕೊಟ್ಟಿದ್ದಾರೆ. ಸ್ಟೇ ಕಂಟಿನ್ಯೂ ಸಹ ಆಗಿದೆ. ದಯವಿಟ್ಟು ನನಗೆ ರಕ್ಷಣೆ ಕೊಡಿಸ್ಬೇಕು. ನನಗೆ ಈ ಮಾನಸಿಕ ಹಿಂಸೆ ಆಗ್ಬಿಟ್ಟದೆ. ಇದರಿಂದ ನನಗೆ ಭಾಳ ತೊಂದರೆ ಆಗಿದೆ. ಇದನ್ನು ದಯವಿಟ್ಟು ನನಗೊಂದು ಅವಕಾಶ ಮಾಡಿಕೊಟ್ರೆ ನಾನು ಇನ್ನೂ 2 ದಿವಸ ಜೀವನವಾಗಿ ಉಳ್ಕೊಳ್ಳೋಕ್ಕೆ ದಾರಿ ಮಾರ್ಗ ಆಗ್ತದೆ. ದಯವಿಟ್ಟು ಈ ಥರ ನನಗೆ ಚೆನ್ನಪ್ಪ ಮತ್ತು ಚೆನ್ನಪ್ಪನ ಕೇಶವನೂ ಮತ್ತು ಇತರೆ ಅವರ ಸ್ನೇಹಿತರುಗಳು ಎಲ್ಲರೂ ಗುಂಪಾಗಿ ಬರ್ತಾರೆ. ಅವ್ರು ಬಂದರೆ ನನಗೆ ಅಷ್ಟು ಭಯ ಆಗ್ತದೆ ಸ್ವಾಮಿ. ನನಗೆ ದಯವಿಟ್ಟು ನನಗೆ ರಕ್ಷಣೆ ಕೊಡಬೇಕು ಅಂತ ನಾನು ತಮ್ಮಲ್ಲಿ ಮನವಿಯಿಂದ ಕೇಳ್ಕೊತಾ ಇದ್ದೀನಿ ಸ್ವಾಮಿ. ದಯವಿಟ್ಟು ಇದಕ್ಕೆ ಏನಾದರೂ ಒಂದು ಸೂಕ್ತ ದಾರಿ ಮಾರ್ಗ ಮಾಡಿಕೊಟ್ರೆ ನನ್ನ ಜೀವನ ಇನ್ನೂ 2 ದಿವಸ ಇರ್ಕೊಳ್ಳೋಕ್ಕೆ ಸುಗಮ ಇರ್ತದೆ ಸ್ವಾಮಿ. ದಯವಿಟ್ಟು ಅದು ಕೆಲಸ ಮಾಡಿಸ್ಕೊಡಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ ಸ್ವಾಮಿ. ಸರ್ವೆ ನಂಬರ್ 270 ಗುಡೇಮನ್ನಹಳ್ಳಿ. ಈಗ ಅಲ್ಲಿ TG ರಾಮಯ್ಯ ಅವರು ಪೊಸಿಷನಲ್ಲಿ ಇರ್ತಾರೆ. ಸರ್ವೆ ನಂಬರ್ 270ರಲ್ಲಿ. ಸರ್ವೆ ನಂಬರ್ 270ರಲ್ಲಿ ಇದ್ದಾಗ PTCL ಕೇಸು ಚೆನ್ನಪ್ಪ ಚನ್ನಕೇಶವ ಅಂದ್ಬಿಟ್ಟು PTCL ಕೇಸು ಬುಕ್ ಮಾಡಿರ್ತಾರೆ. ಅದು ರಾಮನಗರ AC ಕೋರ್ಟಲ್ಲಿ ಚೆನ್ನಪ್ಪ ಅವರಂತೆ ಆದೇಶ ಮಾಡ್ತಾರೆ. ಅವರಂತೆ ಪಾಣಿನೂ ಕುಂಡಿಸಿರ್ತಾರೆ. ಅದಕ್ಕಿಂತ ಮುಂಚೆ ರಾಮನಗರ ಸಿವಿಲ್ ಕೋರ್ಟಲ್ಲಿ ಕೇಸ್ ದಾವೆ ಹೂಡಿರ್ತೀವಿ. ಅದು ಸ್ಟೇ ಆಗಿರ್ತೈತೆ. ಏನಂತ ಯಾವುದೇ ಆದಂಥ ಅಲ್ಲಿ ಅಳತೆ ಆಗಲಿ, ಆಮೇಲೆ ಅಲ್ಲಿ ಹೋಗಿ ಗಲಾಟೆ ಮಾಡಿ ಕಟ್ಟಡ ಕೆಡೋದಾಗಲಿ, ಇದನ್ನು ಮಾಡೋದಾಗಲಿ, ಮತ್ತೊಂದು ಯಾವುದೂ ಮಾಡಬಾರ್ದು ಅಂತ ಅಲ್ಲಿ ಸ್ಟೇ ಆಗಿರ್ತದೆ. ನಾವು ಆ ಸ್ಟೇ ಕಾಪಿನ ತಾಮೊಂದು RI VA ಸ್ಥಳಕ್ಕೆ ಬಂದಾಗ ಕೊಟ್ಟರೂ ಕೂಡ ಅದನ್ನು ನಿರ್ಲಕ್ಷ್ಯ ಮಾಡಿ ಅವ್ರನ್ನ ಒಳದೇ ಅಳಿತೀವಿ. ಇಲ್ಲಿ ಈ ಥರ ಕೋರ್ಟಲ್ಲಿ ಈ ಥರ ಸ್ಟೇ ಇದೆ, ಇದೆಲ್ಲ ಮಾಡಬಾರ್ದು, ನೀವು ಕೋರ್ಟು ವೈಲೇಷನ್ ಮಾಡ್ದಂಗೆ ಆಗುತ್ತೆ ನೀವು ಅಂತ ಹೇಳಿದ್ರು ಇದೆಲ್ಲ ಅವರು ಲೆಕ್ಕಕ್ಕೆ ಮಡಿಕೊಂಡಂಗೆ ಗಣನೆಗೆ ತಗೊಂಡಂಗೆ ಅವ್ರ ಕಡೆಯಿಂದ ಇದನ್ನು ಮಾಡ್ಕೊಂಡು ಪೂರ್ತಿ ಎಲ್ಲ ಸರ್ವೆ ಮಾಡಿ ಅಳೆದು ಇವತ್ತು ವರದಿನೂ ಸಲ್ಲಿಸ್ತಲೇ ನಮಗೆ ಅವರೇ ಅಲ್ಲೇ ಕೂತ್ಕೊಂಡು ಬರ್ಕೊಂಡು ಅವರೇ ಸೈನ್ ಹಾಕ್ಕೊಂಡು ನಮಗೇನು ಈ ಥರ ಐತೆ, ಈ ಮಾಡಿದ್ದೀವಿ, ಈ ಥರ ಬರೆದಿದ್ದೀವಿ ಅಂತ ಯಾವುದೇ ಆದಂಥ ನಮ್ಮ ಮಾಹಿತಿನೂ ಕೊಡದಲ್ಲೇ ಹೋಗೋರೆ. ಇದನ್ನು ಖಂಡಿತ ಇದು ಭಾಳ ಅಪರಾಧ. ಇದು ಮುಂದೊಂದು ದಿವಸ ಭಾಳ ಮನಸ್ಸಿಗೆ ಬೇಜಾರಾಗೋಂಥ ವಿಚಾರ ಇದೆ. ಯಾಕೆ ಅಂತಂದರೆ
ಸರ್ಕಾರಿ ಗೋಮಾಳದಲ್ಲಿ PTCL ಆ್ಯಕ್ಟಲ್ಲಿ ನಾವು ಜಮೀನು ತಗೊಂಡಿದ್ದೀವಿ, ಅದರಂತೆ ಏನೋ ನಮಗೆ ಕಾನೂನು ಉಲ್ಲಂಘನೆ ಆಗೈತೆ, ಓ ಸರಿ ಆಯಿತು ನಾವು ಅದನ್ನು ಒಪ್ಕೊಳ್ತೀವಿ. ಅದು ಕಾನೂನು ಉಲ್ಲಂಘನೆ ಅಂತ ನಾವು ಕೋರ್ಟ್ಗೆ ಹೋದಾದ್ಮೇಲೆ ಅದು ಯಾವತ್ತನಾಗಲಿ ಅದು ಕೇಸ್ ಬಗೆಹರಿಯತಕ್ಕನಾದರೂ ಇರಬೇಕು. ಕೋರ್ಟಲ್ಲಿ ಸ್ಟೇಗೆ ಬೆಲೆನೇ ಇಲ್ವಾ? ಅಂದರೆ AC ಅವ್ರದೇ ಮೇಯ್ನಾ? AC ಅವ್ರು ಆದೇಶ ಮಾಡಿದ್ರು, ತಹಸೀಲ್ದಾರ್ಗೆ ವರದಿ ಕೊಟ್ಟವ್ರೆ, ಆಯ್ತು ಅದನ್ನು ವರದಿ ಪರಿಶೀಲನೆ ಮಾಡ್ಬೇಕು ತಾನೆ. ಇವ್ರು ಏಕಾಏಕಿ ಬಂದು ಈಗ ನನ್ನ ಕೋಳಿ ಫಾರಮ್ ಐತೆ, ಈಗ 25-26 ಸಾವಿರ ಕೋಳಿ ಐತೆ, ನಾಳೆ ಒತ್ತಡಕ್ಕೆ ಈಗ ಅವ್ರು ಏನಾದ್ರು ಹಸ್ತಾಂತರ ಮಾಡಿದ್ರೆ ನಾನು 25-26 ಸಾವಿರ ಕೋಳಿ ಅಂದರೆ ಕಡಿಮೆ ಅಂದ್ರೆ 40-50 ಲಕ್ಷ ಬಂಡವಾಳ ಹಾಕಿದ್ವಿ. ನಾಳೆ ಒತ್ತಾರಕ್ಕೆ ಏನಾದರೂ ತೊಂದರೆ ಆದರೆ ಅದಕ್ಕೆ ನೇರ ಹೊಣೆ ತಹಸೀಲ್ದಾರು, RI, VA, ಚನ್ಕೇಶ್ವ, ಚನ್ನಪ್ಪ ಅವ್ರ ಜೊತೆ ಬಂದಿರತಕ್ಕಂಥವ್ರು. ಏನಾದರೂ ಮುಂದೆ ತೊಂದರೆ ಆದರೆ ನಾನು ಕೋರ್ಟ್ಗೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸ್ಬೇಕು.